ಚೆನ್ನಾಗಿ ಅರ್ಥ ಮಾಡ್ತೀವಿ. ಇವತ್ತು ಭಾರತ ಪಾಕಿಸ್ತಾನದ ನಡುವೆ ನಡೀತಾ ಇರುವಂತಹ ಕಾಳಗ ಬೇರೆ, ಭಾರತ ಚೀನಾದ ನಡುವೆ ನಡೀತಾ ಇರುವಂತಹ ಕಾಳಗ ಬೇರೆ. ಯಾಕೆಂದ್ರೆ ಅದು ದೇಶದ ಪಕ್ಕದಲ್ಲೇ ಬಾರ್ಡರ್ಗೆ ಅಂಟಿಕೊಂಡಿರುವಂತಹ ದೇಶಗಳು. ಆದ್ರೆ ಇಸ್ರೇಲ್ ಮತ್ತು ಇರಾನ್ನ ಪರಿಸ್ಥಿತಿ ಹಾಗಲ್ಲ. ಸಾವಿರಾರು ಕಿಲೋಮೀಟರ್ ಅಂತರದಲ್ಲಿರುವಂತಹ ದೇಶಗಳು. ಆ 1000 ಕಿಲೋಮೀಟರ್ ಅಂತರದಲ್ಲಿ 2-3 ದೇಶಗಳು ಬರ್ತವೆ. ಇಸ್ರೇಲ್ ಇಲ್ಲಿದ್ರೆ ಇಸ್ರೇಲ್ ಪಕ್ಕದಲ್ಲೇ ಜೋರ್ಡಾನ್ ಇದೆ, ಅದ್ರ ಪಕ್ಕದಲ್ಲಿ ಇರಾಕ್ ಬರುತ್ತೆ, ಆಮೇಲೆ ಇರಾನ್ ಬರೋದು. ಹತ್ರ 4000 ಕಿಲೋಮೀಟರ್ ಅಂತರ. ಇಲ್ಲಿಂದ ಅಲ್ಲಿಗೆ ದಾಳಿ ಮಾಡ್ತಿದ್ದಾರೆ, ಅಲ್ಲಿಂದ ಇಲ್ಲಿಗೆ ದಾಳಿ ಮಾಡ್ತಿದ್ದಾರೆ. ಇರಾಕ್ ಮೇಲಿಂದ ಮಿಸೈಲ್ಗಳು ಬರ್ತಾ ಇದೆ, ಬ್ಯಾಲಿಸ್ಟಿಕ್ಗಳು ಹಾರಿ ಬರ್ತಾ ಇದೆ. ಜೋರ್ಡಾನ್ ದಾಟಿ ಬಂದು ಇಸ್ರೇಲ್ನ ಕ್ಯಾಪಿಟಲ್ ಸಿಟಿ ಆಗಿರುವಂತಹ ಟೆಲ್ ಅವೀವ್ ಮೇಲೆ ಬೀಳುತ್ತೆ. ಇಸ್ರೇಲ್ ಇಲ್ಲಿಂದ ಹೊಡೆದ್ರೆ ಹೋಗಿ ಅಲ್ಲಿರುವಂತ ಟೆಹರಾನ್ನ ಮೇಲೆ ಮಿಸೈಲ್ಗಳು ಬೀಳುತ್ತೆ. ಇದು ಸಾಧ್ಯನಾ? ಇಲ್ಲೇ ಇರೋದೊಂದು ಕುತೂಹಲ. ಇವತ್ತು ಈ ಕುತೂಹಲದ ನಡುವೆ ಇರಾನ್ನ ಕಮಾಂಡರ್ ಒಬ್ಬ ತಲೆ ಕೆಟ್ಟವನ ಹೇಳಿಕೆಯನ್ನ ಕೊಟ್ಟಿರೋದು, ಇರಾನ್ ಮೇಲೆ ಇಸ್ರೇಲ್ ಏನಾದ್ರು ದಾಳಿಯನ್ನ ತೀವ್ರಗೊಳಿಸಿದ್ರೆ, 4ನೇ ದಿನ ಇವಾಗ, ಈ ದಾಳಿಯನ್ನ ತೀವ್ರಗೊಳಿಸಿದ್ರೆ ಪಾಕಿಸ್ತಾನ ಸುಮ್ಮನೆ ಕೂತ್ಕೊಳ್ಳೋದಿಲ್ಲ, ಪಾಕಿಸ್ತಾನ ಇಸ್ರೇಲ್ ಮೇಲೆ ಅಣ್ವಸ್ತ್ರ ದಾಳಿಯನ್ನ ಮಾಡುತ್ತೆ ಅಂತ ಹೇಳಿಕೆಯನ್ನ ಕೊಟ್ಟಿದ್ದಾನೆ. ಸ್ಫೋಟಕ್ಕೆ ಹೇಳಿಕೆಯನ್ನ ಕೊಟ್ಟಿದ್ದಾನೆ. ಹುಚ್ಚುಚ್ಚರಂಗಿ. ಒಂದು ಸೆನ್ಸ್ ಕೂಡ ಇಲ್ಲ. ಇರಾನ್ನ ಕಮಾಂಡರ್ ಆತ ಹೇಳ್ದಂಗೆ ಇದೆಲ್ಲವೂ ಕೂಡ ಸಾಧ್ಯ ಆಗ್ಬಿಡುತ್ತಾ? ಬಾಲ ಮುದುರ್ಕೊಂಡಿರೋ ಒಂದು ಶ್ವಾನದಂತೆ ಇವತ್ತು ಪಾಕಿಸ್ತಾನ ಕೂತ. ಅದಕ್ಕೂ ಕೂಡ ಹೋಲಿಸಬಾರ್ದು ಆ ದೇಶವನ್ನ. ನಿಯತ್ತಿನ ಪ್ರಾಣಿಗೆ ಅದನ್ನ ಹೋಲಿಸಲೇಬಾರದು. ಪಾಕಿಸ್ತಾನದ ಸ್ಥಿತಿ ಏನಾಗಿದೆ ಅಂತೇಳಿ ಇಡೀ ವಿಶ್ವಕ್ಕೆ ಗೊತ್ತಿದೆ. ಪಾಕಿಸ್ತಾನ ಒಳಗಡೆ ನುಗ್ಗದೇನೆ ಭಾರತ ಇಲ್ಲಿಂದ ಬ್ರಹ್ಮೋಸ್ ಮಿಸೈಲ್ ಅನ್ನ ಬಳಸಿ ತಕ್ಕ ಪಾಠವನ್ನ ಕಲಿಸಿತ್ತು. ನೋಡಿ, ಪಾಕಿಸ್ತಾನದ ಬಳಿ 170 ಪರಮಾಣು ಬಾಂಬ್ಗಳಿದೆ. ವೀಕ್ಷಕರ ಅರ್ಥ ಮಾಡ್ಕೊ. ಇರಾನ್ ಕಮಾಂಡರ್ ಕೊಟ್ಟಷ್ಟು ಸುಲಭ ಅಲ್ಲ ಹೇಳಿಕೆ. ಇವತ್ತು ಪಾಕಿಸ್ತಾನದನ್ನ ಅಲ್ಲಗೆ ಹೇಳ್ತಿದೆ, ನಾವು ಆ ಥರ ಎಲ್ಲ ಹೇಳಿಲ್ಲ ಅಂತೇಳಿ. ಪಾಕಿಸ್ತಾನದ ಬುದ್ಧಿನ ಯಾರು ನಂಬೋದು ಇಲ್ಲ. ನಾವ್ ಹೇಳಿಲ್ಲ ಅಂತ ಇರುತ್ತೆ. ಸೈಡಿಂದ ಏನೇನ್ ಬೇಕೋ ಎಲ್ಲ ಸಪ್ಲೈನ ಕೂಡ ಮಾಡುತ್ತೆ. ಅದು ಯಾರಿಂದನೋ ಭಿಕ್ಷೆ ಬೇಡ್ಕೊಂಡು ತಗೊಂಬಂದು ಇಟ್ಕೊಂಡಿರೋದು. ಪಾಕಿಸ್ತಾನ ತನ್ನ ಬ್ಯಾಲಿಸ್ಟಿಕ್ ಮಿಸೈಲ್ ಅನ್ನ ಇರಾನ್ಗೆ ಕೊಡ್ತಾ ಇದೆಯಂತೆ. ನೋಡಿ, ಅದೇನು ಹೇಳ್ತಾರಲ್ಲ, ತನ್ನ ತಟ್ಟೆಯಲ್ಲೇ ತಿನ್ನೋದಕ್ಕೆ ಅನ್ನ ಇಲ್ಲ, ಇನ್ನೊಬ್ರು ತಟ್ಟೆಗೆ ಹಾಕಿದೀನಿ ಅಂತ ಜಂಬ ಕೊಚ್ಕೊಳ್ತಾರಂತಲ್ಲ, ಹಾಗಾಗಿದೆ ಪಾಕಿಸ್ತಾನದ ಪರಿಸ್ಥಿತಿ. ಈ ಕ್ವಾಜಾ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಮುಸ್ಲಿಂ ದೇಶಗಳು ಒಂದಾಗೋದಕ್ಕೆ ಕರೆಯನ್ನ ಕೊಟ್ಟಿದ್ದಾರೆ ಕ್ವಾಜಾ. ಈ ಎಲ್ಲ ಹೇಳಿಕೆಗಳು ಇದೆಲ್ಲವನ್ನು ಕೂಡ ಗಮನಿಸಿದಾಗ ಪಾಕಿಸ್ತಾನಕ್ಕೆ ನಡಕ ಶುರುವಾಯ್ತು. ಏನಪ್ಪ, ಇವ್ರು ಏನೋ ಒಂದು ಹೆಲ್ಪ್ ಮಾಡೋಣ ಅಂತ ಹೋದ್ರೆ ಇವ್ರು ಈ ತರ ತಮ್ಮನ್ನ ತಗಲಾಗ್ತಾವ್ರಲ್ಲ, ಸುಮ್ಮನೆ ಈಗಲೇ ಭಾರತದ ಮೇಲೆ ನಾವು ತಿರುಗಿ ಬಿದ್ದು ಇಡೀ ವಿಶ್ವವೇ ನಮಗೆ ತಿರುಗಿ ಬೀಳಂಗ್ ಮಾಡಿದೆ. ಈ ಟೈಮಲ್ಲಿ ಇರಾನ್ ಕಮಾಂಡರ್ ಬೇರೆ ಈ ರೀತಿಯಾಗಿ ಹೇಳಿಕೆ ಕೊಟ್ಟವ್ರೆ, ಕ್ವಾಜಾ ಬೇರೆ ಈ ತರ ಸ್ಟೇಟ್ಮೆಂಟ್ ಕೊಟ್ಬಿಟ್ಟಿದೆ ಅಂತ ಹೇಳಿ ಭಯ ಬಿದ್ದಂತ ಪಾಕಿಸ್ತಾನ, ಇಲ್ಲ ಇಸ್ರೇಲ್ ಮೇಲೆ ಅಣ್ವಸ್ತ್ರ ದಾಳಿಯನ್ನ ಮಾಡೋದಿಲ್ಲ, ನಾವು ಇರಾನ್ ಕೊಟ್ಟಿರುವಂತ ಹೇಳಿಕೆ, ಇರಾನ್ ಕಮಾಂಡರ್ ಕೊಟ್ಟಿರುವಂತ ಹೇಳಿಕೆ, ನಾವು ಅದನ್ನ ಖಂಡಿಸ್ತೀವಿ ಅಂತೇಳಿ ಪಾಕಿಸ್ತಾನದ ವಿದೇಶಾಂಗ ಸಚಿವರು ಸ್ಪಷ್ಟನೆ ಕೊಟ್ಟಿದ್ದಾರೆ. ಪಾಕಿಸ್ತಾನ ಎಂದಿಗೂ ಕೂಡ ಪರಮಾಣು ದಾಳಿ ಬಗ್ಗೆ ಮಾತಾಡಿಲ್ಲ, ಮಾತಾಡೋದಕ್ಕಾಗೋದೇ ಇಲ್ಲ. ಯಾಕಂದ್ರೆ ಅವ್ರ ಹತ್ರ ಇದೆ, ಆದ್ರೆ ಅದರ ಕೀ ಅಮೆರಿಕದ ಹತ್ರ ಇರೋದು. ಅಮೆರಿಕ ಸುಮ್ಮನೆ ಕೂತ್ಕೊಳ್ಳುತ್ತಾ? ಪಾಕಿಸ್ತಾನ ಬೆಳಗಾಗುವಷ್ಟರಲ್ಲಿ ಭೂಪಟದಲ್ಲೇ ಇರೋದಿಲ್ಲ, ಆ ತರ ಮಾಡಕ್ ಬಿಡುತ್ತೆ ಪಾಕಿಸ್ತಾನ. ಪಾಕಿಸ್ತಾನ ಅಣ್ವಸ್ತ್ರವನ್ನ ಕೊಡಬೇಕು ಅಂತಂದ್ರೂ ಕೂಡ ಇವತ್ತು ಅಮೆರಿಕ ಒಪ್ಕೊಳ್ಬೇಕು. ನೋಡಿ, ಇವತ್ತು ಕ್ವಾಜಾ ಕೊಟ್ಟಂತ ಸ್ಟೇಟ್ಮೆಂಟ್ ಇದೆಯಲ್ಲ, ಇಸ್ಲಾಂ ದೇಶಗಳೆಲ್ಲವೂ ಕೂಡ ಒಂದಾಗಬೇಕು ಅಂತೇಳಿ ಒಂದು ಮಾತು ಹೇಳ್ತೀನಿ. ಇಸ್ರೇಲ್ ಇವತ್ತು ತನ್ನ ಸುತ್ತಲೂ ಕೂಡ ಒಂದು ಕಡೆ ಲೆಬನಾನ್, ವೆಸ್ಟ್ ಬ್ಯಾಂಕ್, ಹೌತಿ, ಹಮಾಸ್ ಬಂಡುಕೋರರಿಂದ ವಿರೋಧವನ್ನ ಕಟ್ಟಿಕೊಂಡು ಅದೆಲ್ಲವನ್ನು ಕೂಡ ಎದುರಿಸಿಕೊಂಡು ಬರ್ತಾ ಇದೆ. ಇಸ್ರೇಲ್ನ ಬಳಿ ಇರುವಂತಹ ಟೆಕ್ನಾಲಜಿ ಇದೆಯಲ್ಲ, ಅದಷ್ಟೇ ಸಾಕು. ವೀಕ್ಷಕರು ಒಂದು ಅರ್ಥ ಮಾಡ್ಕೊಳ್ಳಿ, ಎಲ್ಲೋ ಟೆರರಿಸ್ಟ್ಗಳ ಕೈಯಲ್ಲಿದ್ದಂತಹ ಪೇಜರ್ ಅನ್ನ ಇಸ್ರೇಲ್ನ ಒಳಗಡೆ ಕುತ್ಕೊಂಡು ಆ ಪೇಜರ್ ಅನ್ನ ಬ್ಲಾಸ್ಟ್ ಮಾಡ್ತಾ ಅಂದ್ರೆ ಅದು ಇಸ್ರೇಲ್ನ ಕೆಪಾಸಿಟಿ. ಇಸ್ರೇಲ್ನ ಬೆನ್ನಿಗೆ ನಿಂತಿರೋದು ಭಾರತ. ಇವತ್ತು ಪಾಕಿಸ್ತಾನ ಅಣ್ವಸ್ತ್ರದ ವಿಚಾರವಾಗಿ ಮಾತಾಡಿದ್ರೆ ಅದರ ರಿಮೋಟ್ ಇರೋದು ಅಮೆರಿಕ ಬಳಿ ಇದೆ. ಅಷ್ಟು ಸುಲಭವಾಗಿ ಅದು ಯೂಸ್ ಮಾಡೋದಕ್ಕಾಗೋದಿಲ್ಲ, ಇನ್ನೊಬ್ರು ಕೊಡೋದಕ್ಕೆ ಬರೋದು ಇಲ್ಲ, ಪರಮಾಣು ಬಳಕೆ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಸುಖಾಸುಮ್ಮನೆ ಹೇಳಿಕೆಗಳನ್ನ ಕೊಟ್ಟು ಟೈಮ್ ವೇಸ್ಟ್ ಮಾಡುವಂತ ಕೆಲಸವನ್ನ ಇರಾನ್ ಕಮಾಂಡರ್ ಮಾಡಿದ್ದಾರೆ. ಪಾಕಿಸ್ತಾನ ಕೂಡ ತಾನೇನು ಮಾಡೇ ಇಲ್ಲ,
ನಾವು ಅದನ್ನ ಖಂಡಿಸ್ತೀವಿ ಅಂತ ಹೇಳಿಕೆಯನ್ನ ಕೊಟ್ಟಿದೆ. ಆದ್ರೆ ಮುಂದೊಂದು ದಿನ ಅದಕ್ಕೆ ಉತ್ತರ ಸಿಕ್ಕೇ ಸಿಗುತ್ತೆ. ಚೆನ್ನಾಗಿ ಅರ್ಥ ಮಾಡ್ತೀವಿ. ಇವತ್ತು ಭಾರತ ಪಾಕಿಸ್ತಾನದ ನಡುವೆ ನಡೀತಾ ಇರುವಂತಹ ಕಾಳಗ ಬೇರೆ, ಭಾರತ ಚೀನಾದ ನಡುವೆ ನಡೀತಾ ಇರುವಂತಹ ಕಾಳಗ ಬೇರೆ. ಯಾಕೆಂದ್ರೆ ಅದು ದೇಶದ ಪಕ್ಕದಲ್ಲೇ ಬಾರ್ಡರ್ಗೆ ಅಂಟಿಕೊಂಡಿರುವಂತಹ ದೇಶಗಳು. ಆದ್ರೆ ಇಸ್ರೇಲ್ ಮತ್ತು ಇರಾನ್ನ ಪರಿಸ್ಥಿತಿ ಹಾಗಲ್ಲ. ಸಾವಿರಾರು ಕಿಲೋಮೀಟರ್ ಅಂತರದಲ್ಲಿರುವಂತಹ ದೇಶಗಳು. ಆ 1000 ಕಿಲೋಮೀಟರ್ ಅಂತರದಲ್ಲಿ 2-3 ದೇಶಗಳು ಬರ್ತವೆ. ಇಸ್ರೇಲ್ ಇಲ್ಲಿದ್ರೆ ಇಸ್ರೇಲ್ ಪಕ್ಕದಲ್ಲೇ ಜೋರ್ಡಾನ್ ಇದೆ, ಅದ್ರ ಪಕ್ಕದಲ್ಲಿ ಇರಾಕ್ ಬರುತ್ತೆ, ಆಮೇಲೆ ಇರಾನ್ ಬರೋದು. ಹತ್ರ 4000 ಕಿಲೋಮೀಟರ್ ಅಂತರ. ಇಲ್ಲಿಂದ ಅಲ್ಲಿಗೆ ದಾಳಿ ಮಾಡ್ತಿದ್ದಾರೆ, ಅಲ್ಲಿಂದ ಇಲ್ಲಿಗೆ ದಾಳಿ ಮಾಡ್ತಿದ್ದಾರೆ. ಇರಾಕ್ ಮೇಲಿಂದ ಮಿಸೈಲ್ಗಳು ಬರ್ತಾ ಇದೆ, ಬ್ಯಾಲಿಸ್ಟಿಕ್ಗಳು ಹಾರಿ ಬರ್ತಾ ಇದೆ. ಜೋರ್ಡಾನ್ ದಾಟಿ ಬಂದು ಇಸ್ರೇಲ್ನ ಕ್ಯಾಪಿಟಲ್ ಸಿಟಿ ಆಗಿರುವಂತಹ ಟೆಲ್ ಅವೀವ್ ಮೇಲೆ ಬೀಳುತ್ತೆ. ಇಸ್ರೇಲ್ ಇಲ್ಲಿಂದ ಹೊಡೆದ್ರೆ ಹೋಗಿ ಅಲ್ಲಿರುವಂತ ಟೆಹರಾನ್ನ ಮೇಲೆ ಮಿಸೈಲ್ಗಳು ಬೀಳುತ್ತೆ. ಇದು ಸಾಧ್ಯನಾ? ಇಲ್ಲೇ ಇರೋದೊಂದು ಕುತೂಹಲ. ಇವತ್ತು ಈ ಕುತೂಹಲದ ನಡುವೆ ಇರಾನ್ನ ಕಮಾಂಡರ್ ಒಬ್ಬ ತಲೆ ಕೆಟ್ಟವನ ಹೇಳಿಕೆಯನ್ನ ಕೊಟ್ಟಿರೋದು, ಇರಾನ್ ಮೇಲೆ ಇಸ್ರೇಲ್ ಏನಾದ್ರು ದಾಳಿಯನ್ನ ತೀವ್ರಗೊಳಿಸಿದ್ರೆ, 4ನೇ ದಿನ ಇವಾಗ, ಈ ದಾಳಿಯನ್ನ ತೀವ್ರಗೊಳಿಸಿದ್ರೆ ಪಾಕಿಸ್ತಾನ ಸುಮ್ಮನೆ ಕೂತ್ಕೊಳ್ಳೋದಿಲ್ಲ, ಪಾಕಿಸ್ತಾನ ಇಸ್ರೇಲ್ ಮೇಲೆ ಅಣ್ವಸ್ತ್ರ ದಾಳಿಯನ್ನ ಮಾಡುತ್ತೆ ಅಂತ ಹೇಳಿಕೆಯನ್ನ ಕೊಟ್ಟಿದ್ದಾನೆ. ಸ್ಫೋಟಕ್ಕೆ ಹೇಳಿಕೆಯನ್ನ ಕೊಟ್ಟಿದ್ದಾನೆ. ಹುಚ್ಚುಚ್ಚರಂಗಿ. ಒಂದು ಸೆನ್ಸ್ ಕೂಡ ಇಲ್ಲ. ಇರಾನ್ನ ಕಮಾಂಡರ್ ಆತ ಹೇಳ್ದಂಗೆ ಇದೆಲ್ಲವೂ ಕೂಡ ಸಾಧ್ಯ ಆಗ್ಬಿಡುತ್ತಾ? ಬಾಲ ಮುದುರ್ಕೊಂಡಿರೋ ಒಂದು ಶ್ವಾನದಂತೆ ಇವತ್ತು ಪಾಕಿಸ್ತಾನ ಕೂತಿದೆ. ಅದಕ್ಕೂ ಕೂಡ ಹೋಲಿಸಬಾರ್ದು ಆ ದೇಶವನ್ನ. ನಿಯತ್ತಿನ ಪ್ರಾಣಿಗೆ ಅದನ್ನ ಹೋಲಿಸಲೇಬಾರದು. ಆ ಪಾಕಿಸ್ತಾನದ ಸ್ಥಿತಿ ಏನಾಗಿದೆ ಅಂತೇಳಿ ಇಡೀ ವಿಶ್ವಕ್ಕೆ ಗೊತ್ತಿದೆ. ಪಾಕಿಸ್ತಾನ ಹೊಡೆ ನುಗ್ದೇನೆ ಭಾರತ ಇಲ್ಲಿಂದ ಬ್ರಹ್ಮೋಸ್ ಮಿಸೈಲ್ ಅನ್ನ ಬಳಸಿ ತಕ್ಕ ಪಾಠವನ್ನ ಕಲಿಸಿತ್ತು. ನೋಡಿ, ಪಾಕಿಸ್ತಾನದ ಬಳಿ 170 ಪರಮಾಣು ಬಾಂಬ್ಗಳಿದೆ. ವೀಕ್ಷಕರ ಅರ್ಥ ಮಾಡ್ಕೊ. ಇರಾನ್ ಕಮಾಂಡರ್ ಕೊಟ್ಟಷ್ಟು ಸುಲಭ ಅಲ್ಲ ಹೇಳಿಕೆ. ಇವತ್ತು ಪಾಕಿಸ್ತಾನ ಅದನ್ನ ಅಲ್ಲಗೆ ಹೇಳ್ತಿದೆ, ನಾವು ಆ ಥರ ಎಲ್ಲ ಹೇಳಿಲ್ಲ ಅಂತೇಳಿ. ಪಾಕಿಸ್ತಾನದ ಬುದ್ಧಿಯನ್ನು ಯಾರು ನಂಬೋದು ಇಲ್ಲ. ನಾವ್ ಹೇಳಿಲ್ಲ ಅಂತ ಇರುತ್ತೆ. ಸೈಡಿಂದ ಏನೇನ್ ಬೇಕೋ ಎಲ್ಲ ಸಪ್ಲೈನ ಕೂಡ ಮಾಡುತ್ತೆ. ಅದು ಯಾರಿಂದನೋ ಭಿಕ್ಷೆ ಬೇಡ್ಕೊಂಡು ತಗೊಂಬಂದು ಇಟ್ಕೊಂಡಿರೋದು. ಪಾಕಿಸ್ತಾನ ತನ್ನ ಬ್ಯಾಲಿಸ್ಟಿಕ್ ಮಿಸೈಲ್ ಅನ್ನ ಇರಾನ್ಗೆ ಕೊಡ್ತಾ ಇದೆಯಂತೆ. ನೋಡಿ, ಅದೇನು ಹೇಳ್ತಾರಲ್ಲ, ತನ್ನ ತಟ್ಟೆಯಲ್ಲೇ ತಿನ್ನೋದಕ್ಕೆ ಅನ್ನ ಇಲ್ಲ, ಇನ್ನೊಬ್ರು ತಟ್ಟೆಗೆ ಹಾಕಿದೀನಿ ಅಂತ ಜಂಬ ಕೊಚ್ಕೊಳ್ತಾರಂತಲ್ಲ, ಹಾಗಾಗಿದೆ ಪಾಕಿಸ್ತಾನದ ಪರಿಸ್ಥಿತಿ. ಈ ಕ್ವಾಜಾ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಮುಸ್ಲಿಂ ದೇಶಗಳು ಒಂದಾಗೋದಕ್ಕೆ ಕರೆಯನ್ನ ಕೊಟ್ಟಿದ್ದಾರೆ ಕ್ವಾಜಾ. ಈ ಎಲ್ಲ ಹೇಳಿಕೆಗಳು ಇದೆಲ್ಲವನ್ನು ಕೂಡ ಗಮನಿಸಿದಾಗ